ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರೋದು ಸೊಗಲ್ ಕ್ಷೇತ್ರಕ್ಕೆ. ಬೆಳಗಾವಿ ಜಿಲ್ಲೆಯಲ್ಲಿರುವ ಸೊಗಲ್ ಸುಕ್ಷೇತ್ರವು ಒಂದು ಧಾರ್ಮಿಕ ಸ್ಥಳ. ಬೆಳಗಾವಿ ನಗರದಿಂದ ಸುಮಾರು 63 ಕಿಲೋಮೀಟರ್ ಇದೆ ಮತ್ತು ಬೈಲಹೊಂಗಲ ಪಟ್ಟಣದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಸವದತ್ತಿ ತಾಲೂಕಿನಿಂದ ಕೇಂದ್ರದಿಂದ 35 ಕಿಲೋಮೀಟರ್ ಅಂತರದಲ್ಲಿದೆ. ಸೊಗಲ್ ಕ್ಷೇತ್ರವು ಹಲವಾರು ದೇವಾಲಯಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಸೋಮೇಶ್ವರ ದೇವಸ್ಥಾನ. ಎತ್ತರದ ಬಂಡೆಗಲ್ಲಿನ ಮೇಲೆ ನಿರ್ಮಿಸಿರುವ ಈ ದೇವಾಲಯವು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿರುವ ಬೆಟ್ಟಗಳು ನಡುವೆ ಪ್ರಾಕೃತಿಕವಾಗಿ ಹರಿಯುತ್ತಿರುವ ಜಲಪಾತದ ಧುಮುಕುವುದರಿಂದ ಸದಾ ಸೊಗಲ್ ಜಲಪಾತ ಎಂದು ಕರೆಯಲ್ಪಡುತ್ತದೆ. ದೇವಾಲಯದ ಬಳಿಯೇ ಈ ಜಲಪಾತ ಸುಮಾರು 15 ಅಡಿ ಎತ್ತರದಿಂದ ಧುಮುಕಿ ನಂತರ ಸ್ವಲ್ಪ ಮುಂದಕ್ಕೆ ಹರಿದು ಜಲಧಾರೆಯಾಗಿ 120 ಅಡಿ ಆಳಕ್ಕೆ ಬೀಳುತ್ತದೆ. ಇದೇ ನೋಡಿ ಪರಮೇಶ್ವರನ ಮೂರ್ತಿ. ಇಲ್ಲಿ ಪ್ರವೇಶಕ್ಕೆ ಒಬ್ಬರಿಗೆ 5 ರೂಪಾಯಿ ಟಿಕೆಟ್. ಸಣ್ಣ 5 ವರ್ಷ ಮಕ್ಕಳ ಒಳಗೆ ಮೇಲ್ಗಡೆ ಇದ್ದವ್ರು ಎಲ್ಲರಿಗೂ 5 ರೂಪಾಯಿ ಟಿಕೆಟ್. ಇಲ್ಲಿ ಈ ಬಂಡಿಗಳಿದೆ ಇಲ್ಲ, ಇದರೊಳಗೆ ಪಾರ್ ಆದರೆ ನಮ್ಮ ಮೈಕೈ ನೋವು, ಸಂಧಿ ನೋವು ಈ ಥರ ಏನೇ ಇದ್ರೂ ಕಡಿಮೆ ಆಗುತ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಮಗೂ ಅಷ್ಟೇನು ಗೊತ್ತಿಲ್ಲ, ಆದರೆ ಇದ್ರ ಪಾರ ಆದರೆ ಕಡಿಮೆ ಆಗ್ತದೆ ಅಂತೆ. ಒಂದು ಮನುಷ್ಯ ಪಾರಾಗುವ ಅಷ್ಟೇ ಜಾಗ ಇದೆ ಇದ್ರೊಳಗೆ. ನಾನಂತೂ ಈಗ ಅದರಲ್ಲಿ ಪಾರ ಆಗಿ ಬಂದಿದ್ದೇನೆ. ಅಗದಿ ಆರಾಮಾಗಿ ಬರ್ಬೋದು. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ಇಲ್ಲಿ ಈ ಥರ ಕಲ್ಲು ಮಂಡಿ ಒಳಗಿನ ಪಾರಾದು ಬರ್ತಾರೆ. ಈ ಗಿಡ ಮರಗಳು ಬಹಳಷ್ಟು ಇದ್ದಾವೆ. ಮಳೆಗಾಲದಲ್ಲಿ ಅಂತ ಬಹಳ ಸುಂದರವಾಗಿ ಕಾಣುತ್ತದೆ. ಬನ್ನಿ ಮೇಲ್ಗಡೆ ಹೋಗೋಣ ದೇವಸ್ಥಾನಕ್ಕೆ. ಇದೇ ನೋಡಿ ದೇವಸ್ಥಾನ. ಬನ್ನಿ ಹೋಗಿ ದರ್ಶನ ಪಡೆಯೋಣ. ಶ್ರೀ ಸೋಮೇಶ್ವರ ದೇವಸ್ಥಾನ. ಪಾರ್ವತಿ ಪರಮೇಶ್ವರರ ಮೂರ್ತಿ. ಇಲ್ಲಿ ನೋಡಿ ಸದಾಕಾಲ ನೀರು ಬೀಳುತ್ತದೆ. ಮಳೆಗಾಲದಲ್ಲಿ ಬಹಳಷ್ಟು ಬೀಳುತ್ತದೆ. ಈ ಪ್ರತಿಯೊಬ್ಬರು ಬಂದು ಸ್ನಾನ ಮಾಡಿ ದೇವರಿಗೆ ಹೋಗುತ್ತಾರೆ. ಮೇಲ್ಗಡೆ ಬಂದರೆ ಕಾಳಿಕಾದೇವಿ ದೇವಸ್ಥಾನ ಇದೆ. ಇಲ್ಲಿ ಜಿಂಕೆ ವನ ಇದೆ. ಇಲ್ಲಿ
ನೋಡಿ ಇದೆ ಜಿಂಕೆ ಒಣ. ಇಲ್ಲಿ 3 ರೂಪಾಯಿ ತೊಗೋತಾರೆ, ಮಕ್ಕಳಿಗೆ 2 ರೂಪಾಯಿ ತೊಗೋತಾರೆ. ಇದೆ ನೋಡಿ ಜಿಂಕೆ ಒಣ. ಹತ್ತಿರ ಬಂದು ನೋಡ್ಬೋದು, ಅದನ್ನ 4 ಜಿಂಕೆಯನ್ನು ಮುಟ್ಟಬಹುದು. ಏನಾದ್ರು ಚೆನ್ನಾಗಿ ಕೊಟ್ಟರೆ ಹಾಂ ಗುಹೆ ನೋಡಕ್ಕೆ ಹೋಗಿ ಬರ್ರಿ ಎಲ್ಲರೂ. ನಾವೀಗ ಗುಹೆ ನೋಡಕ್ಕೆ ಹೊಂಟಿದ್ದೆವು. ಗುಹೆ ನೋಡಿದ್ದು ಮೊದಲು ಇಲ್ಲಿ ಇಲ್ಲಿ ಮತ್ತೊಂದು ಗುಹೆ ಇದೆ, ಒಳಗೆ ಹೊಂಟಿದ್ದೆವು ನಾವು. ಒಳಗೆಲ್ಲ ಕತ್ತಲೈತಿ, ಬನ್ನಿ ತೋರಿಸ್ತೀನಿ. ಒಳಗೆ ಹೋಗ್ಬೇಕಾದ್ರೆ ಇಲ್ಲೇನು ಲೈಟ್ ಇಲ್ಲ, ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಹೋಗ್ಬೇಕು. ನಾವು ಮೊಬೈಲ್ ಬೆಳಕಲ್ಲೇ ಒಳಗೆ ಹೊಂಟಿದ್ದೆವು. ನೋಡಿ ಒಳಗೆಲ್ಲ ಹಿಂಗೈತಿ. ಹಂಗೆ ಹೋದ್ರೆ ಕತ್ಲಾಗಿಂದ ಹೊಳ್ಳಿ ಬರಕ್ಕೆ ಬರೋದಿಲ್ಲ, ಮೊಬೈಲ್ ಟಾರ್ಚ್ ಇಟ್ಕೊಂಡು ಒಳಗೆ ಹೋಗ್ಬೇಕು. ನಾವು ಒಳಗೊಳಗೆ ಸಣ್ಣ ಸಣ್ಣ ಗುಹೆಗಳಿದಾವೆ, ನಾವೇನು ಅದ್ರ ಒಳಗೆ ಹೋಗಲಿಲ್ಲ. ನೋಡಿ ಎಷ್ಟು ಸಣ್ಣದೈತಿ, ಅದ್ರೊಳಗೆ ಹೋಗ್ಬೇಕು ಈಗ ಒಳಗೆ. ನೋಡಿ ಇಲ್ಲೊಂದು ಗುಹೆ ಐತಿ, ಒಳಗೆ ಐತಿ ಸಂಜಾಗ. ಅಲ್ಲೇ ನಮಗೆ ಹೋಗೋಕ್ಕಾಗಲಿಲ್ಲ, ನೀವು ಮಲ್ಕೊಂಡು ಹೋಗ್ಬೇಕಲ್ಲಿ. ಈ ಕಡೆ ಬಂದಿದ್ದೀವಿ ನಾವೀಗ. ಎಷ್ಟು ಹುಡುಗಿ ನೀವು ಕುತ್ಕೊಂಡು ಹೋಗ್ಬೇಕಿಲ್ಲಿ. ಸೊ ಮೊಬೈಲ್ ಬೆಳಕು ಬೇಕಾ ಇಲ್ಲ, ಅದ್ರ ಒಳಗಿಂದ ಹೊರಗೆ ಬರಕ್ಕೆ ಬರೋದಿಲ್ಲ, ಕತ್ಲಾಗ ಗೊತ್ತಾಗೋದಿಲ್ಲ. ಇಲ್ಲೇ ಗುಹೆದೊಳಗೆ ತಪಸ್ಸು ಮಾಡಿದ್ರು ಸ್ವಾಮೀಜಿಗಳು, ಇಲ್ಲೇ ಕುಳಿತ್ಕೊಂಡು ಮಾಡಿದ್ರು ನೋಡಿ. ಹೊಂಟಿದ್ದೇವೆ ನಾವು ತಿರುಗಿ. ನಡಿ ಗುಹೆಗೆ ಹೋಗಿ ಬಂದು. ಒಳಗೆಲ್ಲ ಕತ್ಲೈತಿ.